ಹಾಯ್ ಆಲ್, ಶುಭೋದಯ. ಇದು ಸೋಮವಾರದ ಮಿನಿ ವ್ಲಾಗ್. ಇವತ್ತು ದೋಸೆಗೆ ರಾಜ್ಮಾ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಸಿ ರೆಸಿಪಿ. ಮೊದಲು ಈ ಥರ ಬೇಯಿಸ್ಕೊಳ್ಳಿ. ಅದು ರಾಜ್ಮಾ ಅಂತಲೂ ಅಂತಾರೆ, ಇದು ಹಸಿ ಬೀನ್ಸ್ ಕಾಳು ಅಂತಲೂ ಅಂತಾರೆ. ಇದನ್ನು ಒಂದು 4 ವಿಸಿಲ್ಸ್ ತೊಗೊಳ್ಳಿ. ಫ್ರೈ ಮಾಡ್ಕೊಳ್ಳೋಕ್ಕೆ ಫಸ್ಟು ಗೋಡಂಬಿ ಹಾಕಿ ಮತ್ತು ಅದೊಂದು ಸ್ವಲ್ಪ ಹುರ್ಕೊಂಡು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ, ಈರುಳ್ಳಿ ಹಾಕೊಳ್ಳಿ. ಎಲ್ಲ ಒಂದು 30% ಕುಕ್ ಮಾಡ್ಕೊಳ್ಳಿ ಅಷ್ಟೇ. ಇದೊಂದು 20 ಇಲ್ಲ 30% ಕುಕ್ ಆದಮೇಲೆ ಒಂದು 5 ಮಿನಿಟ್ಸ್ ಆಮೇಲೆ ಮಸಾಲ ಪೌಡರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮತ್ತು ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿಸಿರೋ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಅದನ್ನು ರುಬ್ಕೊಳ್ಳಿ, ಫುಲ್ ಪೇಸ್ಟ್ ಆಗೋ ಥರ. ಫುಲ್ಲು ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ. ಆಮೇಲೆ ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ರೋಸ್ಟ್ ಆದಮೇಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಳ್ಳಿ. ನೀಟಾಗಿ ಅದು ಎಣ್ಣೆ ಬಿಟ್ಕೊಳ್ಳೋ ತನಕ ಕುದ್ಮೇಲೆ ರಾಜ್ಮಾ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಅಷ್ಟೇ. ರೆಡಿ ಆಯಿತು. ಇದು ರಾಜ್ಮಾ ಕರಿ, ಇಲ್ಲಾಂದರೆ ಹಸಿ ಬೀನ್ಸ್ ಕರಿ. ಮತ್ತು ದೋಸೆಗೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದ್ಸತಿ ಇಷ್ಟ ಆದರೆ ಟ್ರೈ ಮಾಡಿ ಪ್ಲೀಸ್. ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ ಪ್ಲೀಸ್. ಮತ್ತು ಒಂದು ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.